ಯಾವ ರೀತಿ ಸೇಫ್, ಎಷ್ಟು ಜನ ರಾಜೀನಾಮೆ ಕೊಡಬೇಕು, ಏನು ಆಟಗಳು, ಏನು ಪಗಡೆ ಆಟ ಎಲ್ಲವನ್ನು ಹೇಳ್ತೀನಿ. ಎಲ್ಲದರ ನಡುವೆ ಈ ಹನಿ ಟ್ರ್ಯಾಪ್ ಏನಾಯ್ತು, ಮಧುಬಲ್ ಏನಾಯ್ತು, ರಾಜಣ್ಣ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿಗೆ ಬಂತದು, ಬನ್ನಿ ಒಂದು ರಿಪೋರ್ಟ್. ಮುಖ್ಯಮಂತ್ರಿಗಳು ಹನಿ ಟ್ರ್ಯಾಪ್ ನ ಭಯ ಏನಾದ್ರೂ ಇದೆಯಾ? ಇನ್ವೆಸ್ಟಿಗೇಷನ್ ಆದ್ರೆ ಇದರಿಂದ ನಾನು ಏನಾದರೂ ಹೊರಗಡೆ ಬರ್ತೀನಿ ಅನ್ನೋ ಅನುಮಾನ ಇದೆಯಾ ಅವ್ರಿಗೆ? ಹನಿ ಟ್ರ್ಯಾಪ್ ಆದ್ರ ಸಿಎಂ ಸಿದ್ದರಾಮಯ್ಯ, ಅನುಮಾನ ಹೊರಹಾಕಿದ ಕಮಲಪಾಳ್ಯ. ಸಚಿವ ಕೆಎನ್ ರಾಜಣ್ಣಗೆ ಕಚ್ಚಲು ಬಂದ ರಾಣಿ ಜೇನು ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡುತ್ತಲೇ ಇದೆ. ಹನಿ ಟ್ರ್ಯಾಪ್ ಮಾಡಲು ಬಂದ ಭಿನ್ನಾಣಗಿತ್ತಿ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ಹೋರಾಟ ಮಾಡುತ್ತಿದ್ದಾರೆ. ಇದರ ಮಧ್ಯೆ ಹನಿ ಗ್ಯಾಂಗ್ನವರು ಸಿಎಂ ಸಿದ್ದರಾಮಯ್ಯನವರನ್ನೇ ಟ್ರ್ಯಾಪ್ ಮಾಡಿರಬಹುದು ಅಂತ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಾಂಬ್ ಹಾಕಿದ್ದಾರೆ. ಇಷ್ಟಾದರೂ ಕೂಡ ಹನಿ ಟ್ರ್ಯಾಪ್ ನ ಬಗ್ಗೆ ಒಂದು ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ, ಮಾತೇ ಆಡಿಲ್ಲ. ಅವರು ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂತಂದಿದ್ದು ಮಾತು ಬಿಟ್ರೆ ಇವತ್ತಿನವರೆಗೂ ಒಂದು ಮಾತಾಡಿಲ್ಲ. ಅಂದಮೇಲೆ ಮುಖ್ಯಮಂತ್ರಿಗಳಿಗೂ ಹನಿ ಟ್ರ್ಯಾಪ್ ನ ಭಯ ಏನಾದರೂ ಇದೆಯಾ? ಅನುಮಾನ ಪ್ರಾರಂಭ ಆಗತ್ತೆ. ಅವ್ರಿಗೂ ಏನೋ ಭಯ ಇರಬೇಕು, ನಂದು ಎಲ್ಲಾದರೂ ಇದೆಯಾ ಅಂತ. ಈಗೇನಾದರೂ ಇನ್ವೆಸ್ಟಿಗೇಷನ್ ಆದ್ರೆ ಇದರಿಂದ ನಾನು ಏನಾದರೂ ಹೊರಗಡೆ ಬರ್ತೀನಿ ಅನ್ನೋ ಅನುಮಾನ ಇದೆಯಾ ಅವ್ರಿಗೆ? ಡಿಕೆ ಶಿವಕುಮಾರ್ ಹನಿ ಟ್ರ್ಯಾಪ್ ಮಾಡಿರಲ್ಲ, ಯತೀಂದ್ರ ಸಿದ್ದರಾಮಯ್ಯ ಹಿಂಗ್ಯಾಕಂದ್ರು? ಅವ್ರಿಗೆ ನಮ್ಮ ಪಕ್ಷದ ಯಾವುದೇ ನಾಯಕರ ಬಗ್ಗೆ ಮಾತನಾಡೋಕೆ ನೈತಿಕ ಹಕ್ಕಿಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇದ್ರೊಳಗೆ ಇಲ್ಲ. ಬೇರೆ ಯಾರಾದ್ರೂ ಆಗಿದ್ರೆ ಅವ್ರ ಮೇಲೆ ತನಿಖೆ ನಡೆಸಿ ಯಾರು ಇದ್ರೊಳಗೆ ಇನ್ವಾಲ್ವ್ ಆಗಿರ್ತಾರೋ ಅವ್ರ ಮೇಲೆ ಶಿಕ್ಷೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಸತೀಶ್ ಜಾರಕಿಹೊಳಿ ಮನೆ ಮುಂದೆ ಸಿಸಿಟಿವಿ ಇದೆ. ಆದರೆ ಎಚ್ಸಿ ಮಹದೇವಪ್ಪ ಹಾಗೂ ಕೆಎನ್ ರಾಜಣ್ಣ ಮನೆ ಮುಂದೆ ಸಿಸಿಟಿವಿ ಇಲ್ಲ. ರಾಜಣ್ಣ ಬಾಯಿ ಮುಚ್ಚಿಸಿದ ಕೈ ಕಮಾಂಡ್. ಸಚಿವ ಸತೀಶ್ ಜಾರಕಿಹೊಳಿ ಮೂಲಕ ರಾಜಣ್ಣಗೆ ಸುಮ್ಮನಿರುವಂತೆ ಸಂದೇಶ ಬಂದಿದೆಯಂತೆ. ಈ ಮೂಲಕ ಹನಿ ಟ್ರ್ಯಾಪ್ ಕೇಸ್ ಮುಚ್ಚಿ ಹಾಕಲು ಷಡ್ಯಂತ್ರ ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹನಿ ಟ್ರ್ಯಾಪ್ ಆದ ಮರುದಿವಸವೇ ಹೇಳಿದ್ದೆ ಇದು ಮುಚ್ಚೋಗುತ್ತೆ, ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ತಲೆಗಳು ಹೊರ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ. ಏನಾಗುತ್ತೆ ಕಾದ್ ನೋಡ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ಟರ್ಕಿಯಲ್ಲಿ ಒಬ್ಬ ಹುಡುಗ, 13 ವರ್ಷದ ಹುಡುಗ, ಲಿಂಬೆಹಣ್ಣು ಪಾನಕ ಮಾರ್ತಾ ಇದ್ದವ ಮುಂದಿನ ದಿನಮಾನಗಳಲ್ಲಿ ಆ ದೇಶದ ಅಧ್ಯಕ್ಷ ಆಗ್ತಾನೆ. 22 ವರ್ಷಗಳ ಕಾಲ ಆಳ್ತಾನೆ. ಈಗ ಆತ ಓಡಿ ಹೋಗುವಂತ ಪರಿಸ್ಥಿತಿ ಬಂದಿದೆ. ಟರ್ಕಿಯಲ್ಲಿ ಬೆಂಕಿ. ಬಹಳ ಅದ್ಭುತವಾದಂತ ರೋಚಕವಾದಂತ ಸ್ಟೋರಿ ಹೇಳ್ತಾ ಇದ್ದೀನಿ ಬ್ರಹ್ಮಾಸ್ತ್ರದಲ್ಲಿ. ಮಿಸ್ ಮಾಡದೆ ನೋಡಿ. ನಮಸ್ಕಾರ. ಯಾವ ರೀತಿ ಸೇಫ್, ಎಷ್ಟು ಜನ ರಾಜೀನಾಮೆ ಕೊಡಬೇಕು, ಏನು ಆಟಗಳು, ಏನು ಪಗಡೆ ಆಟ ಎಲ್ಲವನ್ನು ಹೇಳ್ತೀನಿ. ಎಲ್ಲದರ ನಡುವೆ ಈ ಹನಿ ಟ್ರ್ಯಾಪ್ ಏನಾಯ್ತು, ಮಧುಬಲ್ ಏನಾಯ್ತು, ರಾಜಣ್ಣ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿಗೆ ಬಂತದು, ಬನ್ನಿ ಒಂದು ರಿಪೋರ್ಟ್. ಮುಖ್ಯಮಂತ್ರಿಗಳು ಹನಿ ಟ್ರ್ಯಾಪ್ ನ ಭಯ ಏನಾದರೂ ಇದೆಯಾ? ಇನ್ವೆಸ್ಟಿಗೇಷನ್ ಆದ್ರೆ ಇದರಿಂದ ನಾನು ಏನಾದರೂ ಹೊರಗಡೆ ಬರ್ತೀನಿ ಅನ್ನೋ ಅನುಮಾನ ಇದೆಯಾ ಅವ್ರಿಗೆ? ಹನಿ ಟ್ರ್ಯಾಪ್ ಆದ್ರ ಸಿಎಂ ಸಿದ್ದರಾಮಯ್ಯ, ಅನುಮಾನ ಹೊರಹಾಕಿದ ಕಮಲಪಾಳ್ಯ. ಸಚಿವ ಕೆಎನ್ ರಾಜಣ್ಣಗೆ ಕಚ್ಚಲು ಬಂದ ರಾಣಿ ಜೇನು ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡುತ್ತಲೇ ಇದೆ. ಹನಿ ಟ್ರ್ಯಾಪ್ ಮಾಡಲು ಬಂದ ಭಿನ್ನಾಣಗಿತ್ತಿ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ಹೋರಾಟ ಮಾಡುತ್ತಿದ್ದಾರೆ. ಇದರ ಮಧ್ಯೆ ಹನಿ ಗ್ಯಾಂಗ್ನವರು ಸಿಎಂ ಸಿದ್ದರಾಮಯ್ಯನವರನ್ನೇ ಟ್ರ್ಯಾಪ್ ಮಾಡಿರಬಹುದು ಅಂತ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಾಂಬ್ ಹಾಕಿದ್ದಾರೆ. ಇಷ್ಟಾದರೂ ಕೂಡ ಹನಿ ಟ್ರ್ಯಾಪ್ ನ ಬಗ್ಗೆ ಒಂದು ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ, ಮಾತೇ ಆಡಿಲ್ಲ. ಅವರು ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂತಂದಿದ್ದು ಮಾತು ಬಿಟ್ರೆ ಇವತ್ತಿನವರೆಗೂ ಒಂದು ಮಾತಾಡಿಲ್ಲ. ಅಂದಮೇಲೆ ಮುಖ್ಯಮಂತ್ರಿಗಳಿಗೂ ಹನಿ ಟ್ರ್ಯಾಪ್ ನ ಭಯ ಏನಾದರೂ ಇದೆಯಾ? ಅನುಮಾನ ಪ್ರಾರಂಭ ಆಗತ್ತೆ. ಅವ್ರಿಗೂ ಏನೋ ಭಯ ಇರಬೇಕು, ನಂದು ಎಲ್ಲಾದರೂ ಇದೆಯಾ ಅಂತ. ಈಗೇನಾದರೂ ಇನ್ವೆಸ್ಟಿಗೇಷನ್ ಆದ್ರೆ ಇದರಿಂದ ನಾನು ಏನಾದರೂ ಹೊರಗಡೆ ಬರ್ತೀನಿ ಅನ್ನೋ ಅನುಮಾನ ಇದೆಯಾ ಅವ್ರಿಗೆ? ಡಿಕೆ ಶಿವಕುಮಾರ್ ಹನಿ ಟ್ರ್ಯಾಪ್ ಮಾಡಿರಲ್ಲ, ಯತೀಂದ್ರ ಸಿದ್ದರಾಮಯ್ಯ ಹಿಂಗ್ಯಾಕಂದ್ರು?
ಅವ್ರಿಗೆ ನಮ್ಮ ಪಕ್ಷದ ಯಾವುದೇ ನಾಯಕರ ಬಗ್ಗೆ ಮಾತನಾಡೋಕೆ ನೈತಿಕ ಹಕ್ಕಿಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇದ್ರೊಳಗೆ ಇಲ್ಲ. ಬೇರೆ ಯಾರಾದ್ರೂ ಆಗಿದ್ರೆ ಅವ್ರ ಮೇಲೆ ತನಿಖೆ ನಡೆಸಿ ಯಾರು ಇದ್ರೊಳಗೆ ಇನ್ವಾಲ್ವ್ ಆಗಿರ್ತಾರೋ ಅವ್ರ ಮೇಲೆ ಶಿಕ್ಷೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಸತೀಶ್ ಜಾರಕಿಹೊಳಿ ಮನೆ ಮುಂದೆ ಸಿಸಿಟಿವಿ ಇದೆ. ಆದರೆ ಎಚ್ಸಿ ಮಹದೇವಪ್ಪ ಹಾಗೂ ಕೆಎನ್ ರಾಜಣ್ಣ ಮನೆ ಮುಂದೆ ಸಿಸಿಟಿವಿ ಇಲ್ಲ. ರಾಜಣ್ಣ ಬಾಯಿ ಮುಚ್ಚಿಸಿದ ಕೈ ಕಮಾಂಡ್. ಸಚಿವ ಸತೀಶ್ ಜಾರಕಿಹೊಳಿ ಮೂಲಕ ರಾಜಣ್ಣಗೆ ಸುಮ್ಮನಿರುವಂತೆ ಸಂದೇಶ ಬಂದಿದೆಯಂತೆ. ಈ ಮೂಲಕ ಹನಿ ಟ್ರ್ಯಾಪ್ ಕೇಸ್ ಮುಚ್ಚಿ ಹಾಕಲು ಷಡ್ಯಂತ್ರ ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹನಿ ಟ್ರ್ಯಾಪ್ ಆದ ಮರುದಿವಸವೇ ಹೇಳಿದ್ದೆ ಇದು ಮುಚ್ಚೋಗುತ್ತೆ, ಯಾಕಂದ್ರೆ ಎಲ್ಲಾ ದೊಡ್ಡ ದೊಡ್ಡ ತಲೆಗಳು ಹೊರ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ. ಏನಾಗುತ್ತೆ ಕಾದ್ ನೋಡ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ಟರ್ಕಿಯಲ್ಲಿ ಒಬ್ಬ ಹುಡುಗ, 13 ವರ್ಷದ ಹುಡುಗ, ಲಿಂಬೆಹಣ್ಣು ಪಾನಕ ಮಾರ್ತಾ ಇದ್ದವ ಮುಂದಿನ ದಿನಮಾನಗಳಲ್ಲಿ ಆ ದೇಶದ ಅಧ್ಯಕ್ಷ ಆಗ್ತಾನೆ. 22 ವರ್ಷಗಳ ಕಾಲ ಆಳ್ತಾನೆ. ಈಗ ಆತ ಓಡಿ ಹೋಗುವಂತ ಪರಿಸ್ಥಿತಿ ಬಂದಿದೆ. ಟರ್ಕಿಯಲ್ಲಿ ಬೆಂಕಿ. ಬಹಳ ಅದ್ಭುತವಾದಂತ ರೋಚಕವಾದಂತ ಸ್ಟೋರಿ ಹೇಳ್ತಾ ಇದ್ದೀನಿ ಬ್ರಹ್ಮಾಸ್ತ್ರದಲ್ಲಿ. ಮಿಸ್ ಮಾಡದೆ ನೋಡಿ. ನಮಸ್ಕಾರ. ಯಾವ ರೀತಿ ಸೇಫ್, ಎಷ್ಟು ಜನ ರಾಜೀನಾಮೆ ಕೊಡಬೇಕು, ಏನು ಆಟಗಳು, ಏನು ಪಗಡೆ ಆಟ, ಎಲ್ಲವನ್ನು ಹೇಳ್ತೀನಿ. ಎಲ್ಲದರ ನಡುವೆ ಈ ಹನಿ ಟ್ರ್ಯಾಪ್ ಏನಾಯ್ತು, ಮಧುಬಲ್ ಏನಾಯ್ತು, ರಾಜಣ್ಣ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿಗೆ ಬಂತದು, ಬನ್ನಿ ಒಂದು ರಿಪೋರ್ಟ್. ಮುಖ್ಯಮಂತ್ರಿಗಳು ಹನಿ ಟ್ರ್ಯಾಪ್ ನ ಭಯ ಏನಾದ್ರೂ ಇದೆಯಾ? ಇನ್ವೆಸ್ಟಿಗೇಷನ್ ಆದ್ರೆ ಇದರಿಂದ ನಾನು ಏನಾದರೂ ಹೊರಗಡೆ ಬರ್ತೀನಿ ಅನ್ನೋ ಅನುಮಾನ ಇದೆಯಾ ಅವ್ರಿಗೆ? ಹನಿ ಟ್ರ್ಯಾಪ್ ಆದ್ರ ಸಿಎಂ ಸಿದ್ದರಾಮಯ್ಯ, ಅನುಮಾನ ಹೊರಹಾಕಿದ ಕಮಲಪಾಳಯ್ಯ. ಸಚಿವ ಕೆಎನ್ ರಾಜಣ್ಣಗೆ ಕಚ್ಚಲು ಬಂದ ರಾಣಿ ಜೇನು ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡುತ್ತಲೇ ಇದೆ. ಹನಿ ಟ್ರ್ಯಾಪ್ ಮಾಡಲು ಬಂದ ಭಿನ್ನಾಣಗಿತ್ತಿ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ಹೋರಾಟ ಮಾಡುತ್ತಿದ್ದಾರೆ. ಇದರ ಮಧ್ಯೆ ಹನಿ ಗ್ಯಾಂಗ್ನವರು ಸಿಎಂ ಸಿದ್ದರಾಮಯ್ಯನವರನ್ನೇ ಟ್ರ್ಯಾಪ್ ಮಾಡಿರಬಹುದು ಅಂತ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಾಂಬ್ ಹಾಕಿದ್ದಾರೆ. ಇಷ್ಟಾದರೂ ಕೂಡ ಹನಿ ಟ್ರ್ಯಾಪ್ ನ ಬಗ್ಗೆ ಒಂದು ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ, ಮಾತೇ ಆಡಿಲ್ಲ. ಅವರು ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂತಂದಿದ್ದು ಮಾತು ಬಿಟ್ರೆ ಇವತ್ತಿನವರೆಗೂ ಒಂದು ಮಾತಾಡಿಲ್ಲ. ಅಂದಮೇಲೆ ಮುಖ್ಯಮಂತ್ರಿಗಳು ಹನಿ ಟ್ರ್ಯಾಪ್ ನ ಭಯ ಏನಾದರೂ ಇದೆಯಾ? ಅನುಮಾನ ಪ್ರಾರಂಭ ಆಗತ್ತೆ. ಅವ್ರಿಗೂ ಏನೋ ಭಯ ಇರಬೇಕು, ನಂದು ಎಲ್ಲಾದರೂ ಇದೆಯಾ ಅಂತ. ಈಗೇನಾದರೂ ಇನ್ವೆಸ್ಟಿಗೇಷನ್ ಆದ್ರೆ ಇದರಿಂದ ನಾನು ಏನಾದರೂ ಹೊರಗಡೆ ಬರ್ತೀನಿ ಅನ್ನೋ ಅನುಮಾನ ಇದೆಯಾ ಅವ್ರಿಗೆ? ಡಿ ಕೆ ಶಿವಕುಮಾರ್